Hello everyone, welcome to Simmarಗಹ classes. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 5ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆ? ಹಾಗಿದ್ರೆ ಭೌತಿಕ ಬದಲಾವಣೆ ಅಂದ್ರೇನು? ಇಲ್ಲಿ ಯಾವುದೇ ಈಗಿರುವ ಪದಾರ್ಥದ ಗುಣಗಳು ಬದಲಾಗಿ ಹೊಸ ಪದಾರ್ಥ ಉಂಟಾಗೋದಿಲ್ಲ. ಕೇವಲ ಗಾತ್ರದಲ್ಲಿ, ಆಕಾರದಲ್ಲಿ ಈ ತರ ಬದಲಾವಣೆಯನ್ನ ಹೊಂದಬಹುದು, ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ ಹೊಂದಬಹುದು. ಆದರೆ ರಾಸಾಯನಿಕ ಗುಣಗಳು ಬದಲಾಗೋದಿಲ್ಲ. ಇದನ್ನ ಭೌತಿಕ ಬದಲಾವಣೆ ಅಂತ ಕರೀತಾರೆ. ಹಾಗಿದ್ರೆ ಮೊದಲನೇ ಆಯ್ಕೆ ಮಂಜುಗಡ್ಡೆಯ ಕರಗುವಿಕೆ. ಮಂಜುಗಡ್ಡೆ ಅಂದ್ರೆ ನೀರು ಘನ ರೂಪದಲ್ಲಿರುವಂತದ್ದು, ಕರಗಿ ನೀರಾಗ್ತಾ ಇದೆ, ದ್ರವ ರೂಪಕ್ಕೆ ಬರ್ತಾ ಇದೆ. ಇದರಲ್ಲಿ ಮಂಜುಗಡ್ಡೆ ಇದ್ದಾಗ ಏನು ಅಣು ಇತ್ತಲ್ಲ, H2O ಇತ್ತು. ನೀರಾದಾಗ ಕೂಡ ನೀರಿನಲ್ಲಿ ಕೂಡ H2Oನೇ ಇದೆ. ಹಾಗಿದ್ರೆ ಯಾವ್ದಾದ್ರು ಹೊಸ ಪದಾರ್ಥ ಉಂಟಾಗಿದೆಯಾ? ಇಲ್ಲ, ನೀರಿರೋದು ನೀರೇ ಇದೆ. ಹಾಗಾಗಿ ಇದು ಭೌತಿಕ ಬದಲಾವಣೆ. ಆಪ್ಷನ್ ಸರಿಯಾದ ಉತ್ತರ. ಕಬ್ಬಿಣ ತುಕ್ಕು ಹಿಡಿಯುವುದು. ನೋಡಿ, ಕಬ್ಬಿಣ Fe ಅಂತ ಇರುತ್ತೆ. ಈಗ ಇದು ತುಕ್ಕು ಹಿಡಿದಾಗ ಐರನ್ ಆಕ್ಸೈಡ್ ಆಗುತ್ತೆ, ಕಬ್ಬಿಣದ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಹಾಗಿದ್ರೆ ರಾಸಾಯನಿಕ ಪದಾರ್ಥನೇ ಬೇರೆ ಆಯ್ತಾ? ಹೌದು. ಹಾಗಾಗಿ ತಪ್ಪಾದ ಉತ್ತರ ಆಪ್ಷನ್ ಸಿ, ಕಾಗದ ಸುಡುವುದು. ಕಾಗದದಲ್ಲಿ ಒಂದಿಷ್ಟು ಯಾವ್ಯಾವ್ದು ಕಂಟೆಂಟ್ಸ್ ಇರುತ್ತೆ, ಮೇನ್ ಆಗಿ ಕಾರ್ಬನ್ ಇರುತ್ತೆ. ಕಾಗದವನ್ನು ಸುಟ್ಟಾಗ ಏನ್ ಸಿಗುತ್ತೆ? ಬೂದಿ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಸ್ವಲ್ಪ H2O ಸಿಗುತ್ತೆ ಅಲ್ವಾ, ಹೀಟ್ ಉಷ್ಣ ಸಿಕ್ಕಿರುತ್ತೆ. ಹಾಗಾಗಿ ಇಲ್ಲಿ ಕಾಗದ ಇರುವಂತದ್ದು ಬೇರೆನೇ ಪದಾರ್ಥ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದು ಭೌತಿಕ ಬದಲಾವಣೆ ಅಲ್ಲ, ಇದು ರಾಸಾಯನಿಕ ಬದಲಾವಣೆ. ಆಪ್ಷನ್ ಡಿ, ಜೀರ್ಣಕ್ರಿಯೆ. ಜೀರ್ಣಕ್ರಿಯೆಯಲ್ಲಿ ನಾವು ತಿಂದಿರುವಂತಹ ಕೊಬ್ಬಿರಬಹುದು ಅಥವಾ ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ಗಳಿರಬಹುದು, ಇವೆಲ್ಲ ಬೇರೆ ಬೇರೆ ಪದಾರ್ಥಗಳಾಗಿ ಬದಲಾಗ್ತವೆ. ಹಾಗಾಗಿ ಇದನ್ನ ನಾವು ಭೌತಿಕ ಬದಲಾವಣೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಮಂಜುಗಡ್ಡೆಯ ಕರಗುವಿಕೆ. ಥ್ಯಾಂಕ್ ಯು.